ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಇವತ್ತಿನ ಶನಿವಾರದ ಬೆಳಗಿನ ಒಂದು ವೋಟಿಂಗ್ ರಿಸಲ್ಟ್ ಅನ್ನ ನೋಡ್ತಾ ಹೋಗೋಣ. ಇದು ಒಂದು ಯಾವಾಗಿನ ಒಂದು ಟೈಮಿಂಗ್ಸ್ ಅಂತ ನೋಡ್ತಾ ಹೋದಾದ್ರೆ ಮಂಗಳವಾರ ರಾತ್ರಿ 11 ಗಂಟೆಗೆ ವೋಟಿಂಗ್ ಲೈನ್ಸ್ ಗಳು ಓಪನ್ ಆಗಿವೆ. ಅಲ್ಲಿಂದ ಹಿಡಿದು ಇವತ್ತು ಶನಿವಾರ ಬೆಳಿಗ್ಗೆ 6 ಗಂಟೆ ತನಕದ ಒಂದು ವೋಟಿಂಗ್ ರಿಸಲ್ಟ್ ಅಂತಾನೆ ಹೇಳ್ಬೋದು. ಶನಿವಾರ ಬೆಳಿಗ್ಗೆ 11 ಗಂಟೆಗೆ ವೋಟಿಂಗ್ ಲೈನ್ಸ್ ಗಳು ಕ್ಲೋಸ್ ಆಗ್ತವೆ. ದಯವಿಟ್ಟು ಇನ್ನು ಯಾರೆಲ್ಲ ನಿಮ್ಮ ಫೇವರೇಟ್ ಸ್ಪರ್ಧಿಗೆ ವೋಟ್ ಹಾಕಿಲ್ಲ, ಹೋಗಿ ವೋಟ್ ಹಾಕಿ ಅಂತ ಕೇಳ್ಕೊಳ್ತಾ ಮಂಗಳವಾರ ರಾತ್ರಿ 11 ಗಂಟೆಯಿಂದ ಹಿಡಿದು ಇವತ್ತು ಶನಿವಾರ ಬೆಳಿಗ್ಗೆ 6 ಗಂಟೆವರೆಗಿನ ಒಂದು ವೋಟಿಂಗ್ ರಿಸಲ್ಟ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ. ಬನ್ನಿ ವಿಡಿಯೋನ ಶೇರ್ ಮಾಡೋಣ. ಒಟ್ಟಾರೆಯಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ಒಂದು 14ನೇ ವಾರದಲ್ಲಿ ಒಟ್ಟಾರೆಯಾಗಿ 5 ಜನ ಸ್ಪರ್ಧಿಗಳು ನಾಮಿನೇಷನ್ ಲಿಸ್ಟ್ ನಲ್ಲಿ ಇದ್ದಾರೆ. ನಮ್ಮ ಅಶ್ವಿನಿ ಆಗಿರ್ಬೋದು, ರಾಶಿಕಾ ಆಗಿರ್ಬೋದು, ಧನುಷ್, ಧ್ರುವ, ಸ್ಪಂದನ, ಈ 5 ಜನರು ಕೂಡ ನಾಮಿನೇಷನ್ ಲಿಸ್ಟ್ ನಲ್ಲಿ ಇದ್ದಾರೆ. ಈ 5 ಜನರ ಪೈಕಿ ಯಾರಿಗೆ ಅತಿ ಹೆಚ್ಚು ಓಟ್ಗಳು ಬಂದಿವೆ, ಯಾರು ಮೊದಲನೇ ಸ್ಥಾನ, ಯಾರು ಎರಡನೇ ಸ್ಥಾನ, ಯಾರು ಬಾಟಮ್ ಅಲ್ಲಿ ಇದ್ದಾರೆ, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅತಿ ಹೆಚ್ಚು ಓಟ್ಗಳನ್ನ ಪಡೆದುಕೊಂಡಿರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋದಾದ್ರೆ ಅದು ಬೇರೆ ಯಾರಲ್ಲ, ಅಶ್ವಿನಿ ಗೌಡ ಅವರಿಗೆ ಈ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅತಿ ಹೆಚ್ಚು ಓಟ್ಗಳನ್ನ ಪಡೆದುಕೊಂಡಿರುವಂತಹ ಸ್ಪರ್ಧೆ ಅಂತ ಹೇಳ್ಬೋದು. ನಿನ್ನೆ ಸಾಯಂಕಾಲದ 6 ಗಂಟೆ ಹೊತ್ತಿಗೆ ಅವರಿಗೆ 38 ಲಕ್ಷದ ತನಕ ಓಟ್ಗಳು ಬಂದಿತ್ತು. ಈಗ ಬೆಳಿಗ್ಗೆ ಆಗೋದ್ರೊಳಗೆ ಮತ್ತೆ 5 ರಿಂದ 6 ಲಕ್ಷದ ವೋಟಿಂಗ್ ಡಿಫ್ರೆನ್ಸ್ ಅನ್ನು ಕೂಡ ನಾವು ಕಾಣಬಹುದಾಗಿದೆ. ಈಗ ಬೆಳಿಗ್ಗೆ 6 ಗಂಟೆ ತನಕ ಅವರಿಗೆ 44 ಲಕ್ಷದ 55 ಸಾವಿರ ಓಟ್ಗಳನ್ನ ಪಡೆದುಕೊಳ್ಳುವುದರ ಮೂಲಕ ನಮ್ಮ ಅಶ್ವಿನಿ ಗೌಡ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಮೊದಲನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಎರಡನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಧನುಷ್ ಗೌಡ ಅಂತ ಹೇಳ್ಬೋದು. ನಮ್ಮ ಧನುಷ್ ಗೌಡ ಅವರಿಗೂ ಕೂಡ ನಿನ್ನೆ ಸಾಯಂಕಾಲದ ಹೊತ್ತಿಗೆ ಅವರಿಗೆ 32 ಲಕ್ಷದ ತನಕ ಓಟ್ಗಳು ಬಂದಿದ್ದು. ಈಗ ಬೆಳಿಗ್ಗೆ ಆಗೋದ್ರೊಳಗೆ ಮತ್ತೆ 4 ರಿಂದ 5 ಲಕ್ಷ ತನಕ ವೋಟಿಂಗ್ ಸಂಖ್ಯೆಯಲ್ಲಿ ಡಿಫ್ರೆನ್ಸ್ ಅನ್ನು ಕೂಡ ಕಾಣಬಹುದು. ಇವರಿಗೆ ಬರೋಬ್ಬರಿ 38 ಲಕ್ಷದ 90 ಸಾವಿರ ಓಟ್ಗಳನ್ನ ಪಡೆದುಕೊಳ್ಳುವುದರ ಮೂಲಕ ನಮ್ಮ ಧನುಷ್ ಗೌಡ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು ಎರಡನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಅಶ್ವಿನಿ ಗೌಡ ಅವರು ಮೊದಲನೇ ಸ್ಥಾನ, ನಮ್ಮ ಧನುಷ್ ಗೌಡ ಅವರು ಎರಡನೇ ಸ್ಥಾನವನ್ನ ಪಡೆದುಕೊಳ್ಳುವುದರ ಮೂಲಕ ಇಬ್ಬರು ಕೂಡ ಟಾಪ್ 2 ಅಲ್ಲಿ ಇರುವಂತಹ ಸ್ಪರ್ಧಿಗಳು. ಇನ್ನು ಮೂರನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ರಾಶಿಕಾ ಶೆಟ್ಟಿ ಅಂತ ಹೇಳ್ಬೋದು. ನಮ್ಮ ರಾಶಿಕಾ ಶೆಟ್ಟಿ ಅವರಿಗೆ ನಿನ್ನೆ ಸಾಯಂಕಾಲ ಹೊತ್ತಿಗೆ ನಿಯರ್ಲಿ 28 ಲ್ಯಾಕ್ ತನಕ ಓಟ್ಗಳು ಬಂದಿದ್ದು. ಈಗ ಬೆಳಿಗ್ಗೆ ಆಗುವುದರೊಳಗೆ ಅವ್ರಿಗೂ ಕೂಡ 5 ಲಕ್ಷಕ್ಕೂ ಮೇಲೆ ಅಧಿಕ ಓಟ್ಗಳ ಸಂಖ್ಯೆಯಲ್ಲಿ ಹೆಚ್ಚಿಗೆ ಆಗಿದೆ ಅಂತ ಹೇಳ್ಬೋದು. ಅಂದ್ರೆ ಇನ್ಕ್ರೀಸ್ ಕೂಡ ಆಗಿದೆ ಅಂತ ಹೇಳ್ಬೋದು. ಈಗ ಅವರಿಗೆ ಎಷ್ಟು ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ 33 ಲಕ್ಷದ 40 ಸಾವಿರ ಓಟ್ಗಳನ್ನ ನಮ್ಮ ರಾಶಿಕಾ ಶೆಟ್ಟಿ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನು 4ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಧ್ರುವಂತ್ ಅವರು ನಿನ್ನೆ ಅವರಿಗೆ ಸಾಯಂಕಾಲ ಹೊತ್ತಿಗೆ 26 ಲಕ್ಷದ ತನಕ ಓಟ್ಗಳು ಬಂದಿದ್ದು. ಈಗ ಬೆಳಿಗ್ಗೆ ಆಗೋದ್ರೊಳಗೆ ಅವರಿಗೆ 31 ಲಕ್ಷದ 30 ಸಾವಿರ ಓಟ್ಗಳನ್ನ ಒಂದು ಪಡೆದುಕೊಳ್ಳುವುದರ ಮೂಲಕ ಒಂದು 4ನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಅದರ ಜೊತೆಗೆ ಬಾಟಮ್ 2 ಅಲ್ಲಿ ಕೂಡ ಇವತ್ತಿನ ವೋಟಿಂಗ್ ರಿಸಲ್ಟ್ ನಲ್ಲಿ ಇದ್ದಾರೆ. ಅಂದ್ರೆ ಅತಿ ಹೆಚ್ಚು ಡೇಂಜರ್ ಜೋನ್ ಅಲ್ಲಿ ಕೂಡ ನಮ್ಮ ಧ್ರುವಂತ್ ಅವರು ಇದ್ದಾರೆ ಅಂತ ಹೇಳ್ಬೋದು. ಇನ್ನು 5ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಸ್ಪಂದನ ಸೋಮನ್ ಅಂತ ಹೇಳ್ಬೋದು. ನಮ್ಮ ಸ್ಪಂದನ ಸೋಮನ್ ಅವರಿಗೆ ಎಷ್ಟು ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ ನಿನ್ನೆ ಸಾಯಂಕಾಲ ಹೊತ್ತಿಗೆ ಅವರಿಗೂ ಕೂಡ ನಿಯರ್ಲಿ 26 ಲ್ಯಾಕ್ ಓಟ್ಗಳು ಬಂದಿದ್ದು. ಈಗ ಬೆಳಿಗ್ಗೆ ಆಗೋದ್ರೊಳಗೆ ಅವರಿಗೂ ಕೂಡ 30 ಲಕ್ಷದ 95 ಸಾವಿರ ಓಟ್ಗಳನ್ನ ಪಡೆದುಕೊಳ್ಳುವುದರ ಮೂಲಕ ನಮ್ಮ ಸ್ಪಂದನ ಸೋಮನ್ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ 5ನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ನಮ್ಮ ಸ್ಪಂದನ ಧನುಷ್ ಅವರು ಟಾಪ್ 2 ಅಲ್ಲಿ ಇದ್ದಾರೆ. ನಮ್ಮ ಧ್ರುವಂತ್ ಹಾಗೆ ಸ್ಪಂದನ ಅವರು ಬಾಟಮ್ 2 ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇನ್ನು 11 ಗಂಟೆ ತನಕ ಟೈಮಿಂಗ್ ಇದೆ. ಯಾರೆಲ್ಲ ಓಟ್ ಹಾಕಿಲ್ಲ ಹೋಗಿ ಓಟ್ ಹಾಕಿ ಅಂತ ಕೇಳ್ಕೊಳ್ತಾ, ನಿಮ್ಮ ಪ್ರಕಾರ ಈ ಒಂದು 5 ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಬೇಕು ಎಂಬುದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.